ಏನು ಅಂತಂದ್ರೆ ಸತ್ಯಧರ್ಮ ತೀರ್ಥರ ಪೂರ್ವಾಶ್ರಮದ ಪುತ್ರ, ಪೂರ್ವಾಶ್ರಮದ ಮಗ. ಅವನಿಗೆ ಬಹಳಷ್ಟು ಅನಾರೋಗ್ಯ ಆಗಿರ್ತದೆ. ಅವನು ಬದುಕಿ ಉಳಿಯುವುದೇ ಕಷ್ಟದ ಪ್ರಸಂಗ. ಅಷ್ಟು ತರಹದ ಒಂದು ಅನಾರೋಗ್ಯ ಆ ಪುತ್ರನಿಗೆ ಆಗಿರ್ತದೆ, ಪೂರ್ವಾಶ್ರಮದ ಮಗ. ಆಗ ಎಲ್ಲ ಅಲ್ಲಿ ಊರಿನಲ್ಲಿರುವ ಮುಖಂಡರು ಎಲ್ಲರೂ ಮತ್ತು ಬಂಧು ಬಾಂಧವರು ಎಲ್ಲರೂ ಸೇರಿಕೊಂಡು ಬರ್ತಾರೆ. ಶಿಷ್ಯ ವರ್ಗದವರು ಎಲ್ಲರೂ ಆ ಮಗನನ್ನ ಕರೆದುಕೊಂಡು ಬರ್ತಾರೆ. ಕರೆದುಕೊಂಡು ಬಂದು, ಸ್ವಾಮಿ, ಹೀಗಾಗಿದೆ, ನಿಮ್ಮ ಮಗನಿಗೆ, ಪೂರ್ವಾಶ್ರಮದ ನಿಮ್ಮ ಪುತ್ರನಿಗೆ ಬಹಳಷ್ಟು ಅನಾರೋಗ್ಯದಿಂದ ಅವನು ಬಳಲ್ತಾ ಇದ್ದಾನೆ. ಎಲ್ಲ ವೈದ್ಯರು ಸೂಚನೆ ಮಾಡ್ತಾ ಇದ್ದಾರೆ, ಅವನು ಬದುಕೋದೇ ಕಷ್ಟ ಅಂತ ಇದ್ದಾರೆ. ಅದಕ್ಕಾಗಿ ಇನ್ನ ಬೇರೆ ಉಪಾಯ ಇಲ್ಲ, ನಿಮ್ಮ ಹತ್ರ ಇವನನ್ನು ಕರ್ಕೊಂಡು ಬಂದಿದ್ದೇವೆ. ದಯಮಾಡಿ ನೀವು ಅವನನ್ನು ಬದುಕಿಸ್ಬೇಕು. ನೀವೇನು ಇಷ್ಟು ದಿವಸ ರಾಮದೇವರ ಪೂಜೆಯನ್ನು ಮಾಡ್ತಾ ಬಂದಿದ್ದೀರಿ, ಏನು ಬೇಡ, ಒಂದು ದಿನ ನೀವು ರಾಮದೇವರ ಪೂಜೆ ಮಾಡಿದ ಪುಣ್ಯವನ್ನ ನಿಮ್ಮ ಮಗನಿಗೆ ಧಾರೆ ಎರೆದರೆ ಸಾಕು, ಅವನು ಬದುಕ್ತಾನೆ. ಆ ವಿಶ್ವಾಸ ಅವರಿಗೆಲ್ಲ ಇದೆ ಶಿಷ್ಯರಿಗೆ. ಒಂದು ದಿನ ನೀವು ಮಾಡಿದ ರಾಮದೇವರ ಪೂಜೆಯ ಪುಣ್ಯವನ್ನ ನಿಮ್ಮ ಮಗನಿಗಾಗಿ ಅದನ್ನು ಮೀಸಲಿಟ್ಟರೆ, ಅದನ್ನು ನೀವು ಸಮರ್ಪಣೆ ಮಾಡಿದರೆ, ಅದನ್ನು ಅವನಿಗೆ ಕೊಟ್ಟರೆ, ಆ ಪುಣ್ಯದಿಂದ ನಿಮ್ಮ ಮಗ ಬದುಕ್ತಾನೆ ಅಂತ ಹೇಳಿದಾಗ ಬೇರೆಯವರು ಯಾರಾದರೂ ಆಗಿದ್ರೆ, ಹೌದಾ, ಅಯ್ಯೋ ಒಂದಿನ ಯಾಕೆ, ನಾನು ಇಷ್ಟು ದಿವಸ ಮಾಡಿದ್ದೆಲ್ಲ ಅಲ್ಲಿ ಕೊಡ್ತೇನೆ, ಅವಶ್ಯವಾಗಿ ಅವನು ಬದುಕಿದ್ರೆ ಸಾಕು ಮಾರಾಯ, ಇನ್ನೇನು ಬೇಕು, ಅವನಕ್ಕಿಂತ ಹೆಚ್ಚು ಇನ್ನೇನಿದೆ ಅಂತ ಬೇರೆಯವರೆಲ್ಲ ನಮ್ಮಂಥವ್ರು ಆ ತರಹ ಉತ್ತರ ಕೊಡ್ತಾ ಇದ್ವಿ. ಆದರೆ ಸತ್ಯಧರ್ಮರು ಅಂತಾರೆ, ಸರ್ವಥಾ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾರೆ. ಸರ್ವಥಾ ಸಾಧ್ಯ ಇಲ್ಲ. ಎಷ್ಟೋ ಕೋಟಿ 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 ಜನ್ಮಗಳ ಪುಣ್ಯದ ಪರಿಪಾಕದಿಂದ, ಎಷ್ಟೋ ಜನ್ಮಾಂತರದಲ್ಲಿ ಮಾಡಿದ ಪುಣ್ಯದ ಪರಿಪಾಕದಿಂದ ಆ ಮೂಲ ರಾಮದೇವರ ಸ್ಪರ್ಶ ಮಾಡುವ ಆ ಭಾಗ್ಯ ನನಗೆ ಒದಗಿ ಬಂದಿದೆ. ಅಂತಹ ದೊಡ್ಡದಾದ ಪುಣ್ಯವನ್ನ, ಆ ಭಾಗ್ಯವನ್ನ ಕೇವಲ ಮೋಕ್ಷಕ್ಕಾಗಿ, ಅಪರೋಕ್ಷ ಜ್ಞಾನಕ್ಕಾಗಿ ನಾನು ಅದನ್ನು ಮೀಸಲಾಗಿಡ್ತೇನೆ ಹೊರತು, ಈ ಒಂದು ಜನ್ಮದಲ್ಲಿ ಬಂದಂತಹ ನನ್ನ ಮಗ, ಈ ಅಭಿಮಾನ, ಈ ಕುಟುಂಬ ಈ ಜನ್ಮದಲ್ಲಿ ಬರ್ತದೆ ಮತ್ತೆ ಹೋಗಿಬಿಡುತ್ತದೆ, ಇದು ಶಾಶ್ವತ ಅಲ್ಲ.